ಹಾಯ್ ಎಲ್ರಿಗೂ ನಮಸ್ಕಾರ. ಮ್ಯಾಥಮ್ಯಾಜಿಕ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ಸ್ನ ಕಲಿತಾ ಇದ್ವಿ. ಸೊ ಇದರಲ್ಲಿ ಸೆಟ್ಸ್ ಚಾಪ್ಟರ್ದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಇವತ್ತು ಸಾಲ್ವ್ ಮಾಡ್ತಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್ ಏನಿದೆ, ರೈಟ್ ದ ಸೊಲ್ಯೂಷನ್ ಸೆಟ್ ಆಫ್ ದ ಈಕ್ವೇಷನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ಸ್ ಟು 0 ಇನ್ ರೋಸ್ಟರ್ ಫಾರ್ಮ್ ಅಂತ ಇದೆ. ಅಂದರೆ ಇವರೊಂದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಕೊಟ್ಟಿದ್ದಾರೆ, ಅದರ ಸೊಲ್ಯೂಷನ್ ಸೆಟ್ಟನ್ನು ನಾವು ಬರೀಬೇಕಂತ ಹೇಳಿದ್ದಾರೆ. ಸೊ ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ಹೇಗೆ ಅಂತ ನೀವು ಲೋವರ್ ಕ್ಲಾಸಸ್ಸಲ್ಲಿ ಆಲ್ರೆಡಿ ಕಲ್ತಿರ್ತೀರ, ಬಟ್ ಒಂದ್ಸಲ ರಿವೈಸ್ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಕ್ವಶನ್ ಅಂತ ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ಸ್ ಟು 0. ಸೊ ಫಸ್ಟ್ ನೀವೇನು ಮಾಡಬೇಕು, ಫಸ್ಟ್ ಟರ್ಮ್ ಮತ್ತು ಲಾಸ್ಟ್ ಟರ್ಮ್ನ ಪ್ರಾಡಕ್ಟ್ ತೊಗೋಬೇಕು. ಏನಿದೆ, ಎಕ್ಸ್ ಸ್ಕ್ವೇರ್ ಮೈನಸ್ 2 ಇದೆ, ಸೊ ಯು ಗೆಟ್ ಮೈನಸ್ 2 ಎಕ್ಸ್ ಸ್ಕ್ವೇರ್. ಸೊ ಇದಕ್ಕೆ ನೀವು ಎರಡು ಫ್ಯಾಕ್ಟರ್ನ ಚೂಸ್ ಮಾಡಬೇಕು, ಸಚ್ ದ್ಯಾಟ್ ಅವೆರಡನ್ನು ಆ್ಯಡ್ ಮಾಡಿದ್ರೆ ನಮ್ಮ ಮಿಡಲ್ ಟರ್ಮ್ ಬರಬೇಕು. ಸೊ ಮಿಡಲ್ ಟರ್ಮಲ್ಲಿ ಏನಿದೆ, ಪ್ಲಸ್ 1 ಎಕ್ಸ್ ಇದೆ. ಸೊ ನಾವು ಯಾವುದೆಲ್ಲ ಫ್ಯಾಕ್ಟರ್ಸ್ನ ಚೂಸ್ ಮಾಡ್ತೀವಿ ಅಂತಂದರೆ, ಈಗ 2ಗೆ ನಮಗೆ ಸಿಗೋದು 2 ಆ್ಯಂಡ್ 1 ಆಯಿತಾ. 2x ಮತ್ತು 1x ತೊಗೋತೀರಾ ಅಂತ ಅಂದ್ಕೊಳ್ಳಿ. ನಿಮ್ಗೇನು ಮಾಡಬೇಕು, ಮೈನಸ್ 2 ಆ್ಯಸ್ ಅ ಪ್ರಾಡಕ್ಟ್ ಬರಬೇಕು ಅಂತಂದರೆ ಎರಡರಲ್ಲಿ ಒಂದಕ್ಕೆ ನೆಗೆಟಿವ್ ಸೈನ್ ತೊಗೊಳ್ಳೇಬೇಕು, ಹೌದಲ್ವಾ. ಆದರೆ ನಮಗಿಲ್ಲಿ ಆ್ಯಡಿಷನ್ ಮಾಡಿದ್ರೆ ಏನು ಬರಬೇಕಂತ ಹೇಳಿದ್ದಾರೆ, ಪ್ಲಸ್ 1 ಬರಬೇಕಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ಲೋವರ್ ನಂಬರಿಗೆ ನೆಗೆಟಿವ್ ಸೈನ್ನ ತೊಗೋತೀವಿ. ಓಕೆ, ಮೈನಸ್ 1x ಮತ್ತು ಪ್ಲಸ್ 2x ಅಂತ ತೊಗೋತೀವಿ. ಸಪೋಸ್ ನೀವು ಉಲ್ಟಾ ತೊಗೊಂಡ್ರೆ ಏನಾಗುತ್ತೆ ನೋಡಿ, ಮೈನಸ್ 2x ಪ್ಲಸ್ 1x ತೊಗೊಬಿಟ್ರೆ ನಿಮಗೆ ಆನ್ಸರು ಅಂದರೆ ಅಡಿಷನ್ ಮಾಡಿದ್ರೆ ಆನ್ಸರ್ ಏನು ಬರುತ್ತೆ, ಮೈನಸ್ 1x ಬರುತ್ತೆ. ಬಟ್ ಅದು ನಮ್ಮ ಮಿಡಲ್ ಟರ್ಮ್ ಅಲ್ಲ. ಮಿಡಲ್ ಟರ್ಮ್ ಸೈನ್ನ ನೋಡಿಕೊಂಡು ಯಾವುದಕ್ಕೆ ಪ್ಲಸ್ ಮೈನಸ್ ತೊಗೋಬೇಕಂತ ಡಿಸೈಡ್ ಮಾಡಿ. ಸೊ ನನಗೆ ಎರಡು ಫ್ಯಾಕ್ಟರ್ಸ್ ಸಿಕ್ತು. ಯಾವುದೆಲ್ಲ ಫ್ಯಾಕ್ಟರ್ಸ್ ಇದೆ ನಮಗೆ, ಮೈನಸ್ 1x ಮತ್ತು ಪ್ಲಸ್ 2x. ಓಕೆನಾ. ಸೊ ಇವಾಗ ನಾನು ಮಿಡಲ್ ಟರ್ಮ್ನ ಸ್ಪ್ಲಿಟ್ ಮಾಡಿ ಬರಿತೀನಿ. ಸೊ ಹೀಗೆ ಬರ್ಕೋಬೋದು ಇದನ್ನು, ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 1x ಮೈನಸ್ 2 ಇಸ್ ಈಕ್ವಲ್ಸ್ ಟು 0. ಸೊ ಮಿಡಲ್ ಟರ್ಮ್ನ ನಾವು ಎರಡು ಫ್ಯಾಕ್ಟರ್ಸ್ ಆಗಿ ಸ್ಪ್ಲಿಟ್ ಮಾಡಿಸಿ ಬರ್ಕೊಂಡಿದ್ದೀವಿ. ಇವಾಗ ಫಸ್ಟ್ 2 ಟರ್ಮ್ನ ಅಬ್ಸರ್ವ್ ಮಾಡಿ, ಏನು ಕಾಮನ್ ಇದೆ ಎರಡು ಟರ್ಮಲ್ಲಿ ಅಂತ ಅಂದರೆ ಎಕ್ಸ್ ಕಾಮನ್. ಸೊ ಎಕ್ಸ್ ಕಾಮನ್ ಔಟ್ಸೈಡ್ ಬರ್ಕೊಂಡ್ರೆ ಏನು ಉಳಿಯುತ್ತೆ ಬ್ರ್ಯಾಕೆಟ್ಸಲ್ಲಿ, ಫಸ್ಟ್ ಟರ್ಮಲ್ಲಿ ಎಕ್ಸ್ ಉಳಿಯುತ್ತೆ, ಸೆಕೆಂಡ್ ಟರ್ಮಲ್ಲಿ 2 ಉಳಿಯುತ್ತೆ. ಸೊ ಯು ಕ್ಯಾನ್ ರೆಡ್ ಇಟ್ ಆಸ್ ಎಕ್ಸ್ ಪ್ಲಸ್ 2. ಓಕೆನಾ. ಆ್ಯಕ್ಚುಲಿ ದ ಸೇಮ್ ಥಿಂಗ್, ನೀವು ಫ್ಯಾಕ್ಟರ್ಸ್ನ ಕರೆಕ್ಟಾಗಿ ತೊಗೊಂಡಿದ್ರೆ ಇದೇ ಸೇಮ್ ಥಿಂಗೆ ಈ ಕಡೆನೂ ಬರುತ್ತೆ. ಓಕೆನಾ. ಸೊ ಇದೆರಡನ್ನು ನೋಡಿಕೊಂಡು ಹಾಗಾದರೆ ಕಾಮನ್ ಏನು ಅಂತ ನೋಡಿ ವಾಪಸ್ ಈಚೆ ಬರ್ಕೋಬಹುದು. ಏನು ಬರುತ್ತೆ, ಮೈನಸ್ 1 ರೈಟಾ, ಇಸ್ ಈಕ್ವಲ್ಸ್ ಟು 0. ಸೊ ಆಬ್ವಿಯಸ್ಲಿ ಇಲ್ಲಿ ಎರಡು ಟರ್ಮ್ನ ಅಬ್ಸರ್ವ್ ಮಾಡಿದಾಗ ಏನು ಕಾಮನ್ನು, ಎಕ್ಸ್ ಪ್ಲಸ್ 2. ಸೊ ಎಕ್ಸ್ ಪ್ಲಸ್ 2ನ ಹೊರಗಡೆ ಬರೆದ್ರೆ ವಾಟ್ ಈಸ್ ರಿಮೈನಿಂಗ್, ಎಕ್ಸ್ ಮೈನಸ್ 1. ಓಕೆ. ಸೊ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. ಸೊ ಆಬ್ವಿಯಸ್ಲಿ ನಾವು ಎರಡನ್ನೂ ಸಪ್ರೇಟಾಗಿ 0ಗೆ ಈಕ್ವಲ್ ಮಾಡ್ತೀವಿ. ಸೊ ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 0, ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0 ಅಂತ ಆನ್ಸರ್ ಬರುತ್ತೆ. ಸೊ ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಮೈನಸ್ 1ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಪ್ಲಸ್ 1 ಆಯಿತು, ಈ ಕಡೆ ಪ್ಲಸ್ 2ನ ಆ ಕಡೆ ಶಿಫ್ಟ್ ಮಾಡಿದ್ರೆ ಮೈನಸ್ 2 ಆಯಿತು. ಸೊ ಎಕ್ಸಿಗೆ ಏನೇನು ವ್ಯಾಲ್ಯೂ ಬಂತು ನಮಗೆ, ಪ್ಲಸ್ 1 ಮತ್ತು ಮೈನಸ್ 2. ಸೊ ಇದು ನಮ್ಮ ಸೊಲ್ಯೂಷನ್ ಸೆಟ್. ಸೊಲ್ಯೂಷನ್ ಸೆಟ್ ಅಂತ ಹೇಳೋದ್ರಿಂದ ರೈಟ್ ಇಟ್ ಇನ್ ದ ಫ್ಲವರ್ ಬ್ರ್ಯಾಕೆಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ರೈಟ್ ದ ಸೆಟ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಎಕ್ಸ್ ಸ್ಕ್ವೇರ್ ಲೆಸ್ ದ್ಯಾನ್ 40 ಇನ್ ದ ರೋಸ್ಟರ್ ಫಾರ್ಮ್. ಇಲ್ಲಿ ನಮಗೆ ಪಾಸಿಟಿವ್ ಇಂಟೀಜರ್ಸ್ನ ಚೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಕಂಡೀಷನ್ ಏನು, ಎಕ್ಸ್ ಸ್ಕ್ವೇರ್ ಅನ್ನೋದು ಲೆಸ್ ದ್ಯಾನ್ 40 ಬರಬೇಕಂತೆ. ಸೊ ಇಲ್ಲಿ ನಾವು ಪಾಸಿಟಿವ್ ಇಂಟೀಜರ್ಸ್ ಕೊಟ್ಟಿರೋದ್ರಿಂದ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ 1. 1 2 3 4 5 6ವರೆಗೂ ಬರೀಬಹುದು. ಓಕೆ. 7 ಯಾಕೆ ಬರೀತಿಲ್ಲ ಅಂತಂದರೆ 7 ಸ್ಕ್ವೇರ್ ಮಾಡಿದ್ರೆ ನಿಮಗೆ 49 ಬಂದುಬಿಡುತ್ತೆ, ವಿಚ್ ಇಸ್ ಗ್ರೇಟರ್ ದ್ಯಾನ್ 40 ಬರೀಬಾರ್ದು. ನೆಕ್ಸ್ಟ್ ಕ್ವಶನ್ನು, ರೈಟ್ ದ ಸೆಟ್ ಎ ಇಸ್ ಈಕ್ವಲ್ಸ್ ಟು 1 4 9 16 25 ಇನ್ ಸೆಟ್ ಬಿಲ್ಡರ್ ಫಾರ್ಮ್. ಸೊ ಇದರಲ್ಲಿ 1 4 9 ಇದನ್ನೆಲ್ಲ ನೋಡಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಎಂಥ ನಂಬರ್ಸ್ ಇದೆಲ್ಲ ಸ್ಕ್ವೇರ್, ಪರ್ಫೆಕ್ಟ್ ಸ್ಕ್ವೇರ್, ಹೌದಲ್ವಾ. ಸೊ ಹಾಗಾಗಿ ಏನು ಬರಿಬೋದು, ಎ ಇಸ್ ಈಕ್ವಲ್ಸ್ ಟು ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಸ್ಕ್ವೇರ್ ಆಫ್ ಅ ನ್ಯಾಚುರಲ್ ನಂಬರ್ ಅಂತ ಬರಿಬೋದು. ಬಿಕಾಸ್ ವಿ ಡೋಂಟ್ ನೋ ದ ಎಂಡ್, ನಾವು ರಿಸ್ಟ್ರಿಕ್ಷನ್ ಏನು ಕೊಡೋಷ್ಟಿಲ್ಲ ಇದರಲ್ಲಿ. ಇದೇ ಕ್ವಶನ್ನ ಇನ್ನೊಂದು ವೇನಲ್ಲಿ ಬರಿತೀನಿ ಅಂತ ಅಂದರೆ, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ವೇರ್ ಎನ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಅಂತ ಕೂಡ ನೀವು ಬರೀಬಹುದು. ರೈಟ್ ದ ಸೆಟ್ ಇನ್ ದ ಸೆಟ್ ಬಿಲ್ಡರ್ ಫಾರ್ಮ್ ಅಂತ ಕೊಟ್ಟಿದ್ದಾರೆ. ಯಾವುದೆಲ್ಲ ಎಲಿಮೆಂಟ್ಸ್ ಇದೆ ಅಂತ ನೋಡಿ, 1/2 2/3 3/4 ಈ ಥರ ಕೊಟ್ಟಿದ್ದಾರೆ, 6/7ವರೆಗೂ ಇದೆ. ಇಲ್ಲಿ ನ್ಯೂಮರೇಟರ್ನ ಅಬ್ಸರ್ವ್ ಮಾಡಿದ್ರೆ ನಮ್ಮ ಪ್ಯಾಟ್ರನ್ ಏನಿದೆ, 1 2 3 4 5 6 ಅಂದರೆ ನ್ಯಾಚುರಲ್ ನಂಬರ್ಸ್ ತೊಗೊಂಡಿದ್ದಾರೆ.
ಡಿನಾಮಿನೇಟ್ರಿಗೆ ರಿಲೇಷನ್ ನೋಡಿದ್ರೆ ಯಾವ ನ್ಯಾಚುರಲ್ ನಂಬರ್ ತೊಗೊಂಡಿದ್ದಾರೆ ಅದಕ್ಕೆ 1 ಆ್ಯಡ್ ಮಾಡ್ಕೋತಿದ್ದಾರೆ, ಹೌದಲ್ವಾ? 1 + 1 ಮಾಡಿಕೊಂಡ್ರೆ 2, 2 + 1 ಮಾಡಿಕೊಂಡ್ರೆ 3, ಆ ಥರ ತಗೋತಿದ್ದಾರೆ. ಸೊ ಹಾಗಾದರೆ ನಾನು ನ್ಯೂಮರೇಟರ್ನ n ಅಂತ ಕನ್ಸಿಡರ್ ಮಾಡಿದ್ರೆ ಡಿನಾಮಿನೇಟ್ರ್ ಏನಾಗಬೇಕು, n + 1 ಆಗಬೇಕು, ಆಯಿತಾ? ಇದನ್ನು ಹೇಗೆ ಬರೀಬಹುದಾಗಾದರೆ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು n ಡಿವೈಡೆಡ್ ಬೈ n + 1, ಆಯಿತಾ? n ಬಿಲಾಂಗ್ಸ್ ಟು ದಿ ನ್ಯಾಚುರಲ್ ನಂಬರ್, 1 ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು n, ಯಾಕಂದರೆ 1ಇಂದ ನಾವು ಸ್ಟಾರ್ಟ್ ಮಾಡ್ತಿದ್ದೀವಿ. ಎಲ್ಲಿವರೆಗೂ ಸ್ಟಾಪ್ ಮಾಡಬೇಕು ಎನ್ನನ್ನು? ನ್ಯೂಮರೇಟ್ರ್ n ಅಲ್ವಾ? ಸೊ ನ್ಯೂಮರೇಟ್ರ್ n ಎಲ್ಲಿಗೆ ಸ್ಟಾಪ್ ಆಗ್ತದೆ? 6ಗೆ. ಸೊ n ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 ಅಂತ ಬರ್ಕೋಬೇಕು. ಲಾಸ್ಟ್ ಎಕ್ಸಾಂಪಲಲ್ಲಿ ಮ್ಯಾಚ್ ಈಚ್ ಆಫ್ ದ ಸೆಟ್ ಆನ್ ದ ಲೆಫ್ಟ್ ಡಿಸ್ಕ್ರೈಬ್ಡ್ ಇನ್ ದ ರೋಸ್ಟರ್ ಫಾರ್ಮ್ ವಿತ್ ದ ಸೇಮ್ ಸೆಟ್ ಆನ್ ದ ರೈಟ್ ಡಿಸ್ಕ್ರೈಬ್ಡ್ ಇನ್ ಸೆಟ್ ಬಿಲ್ಡರ್ ಫಾರ್ಮ್. ನಾವು ಫಸ್ಟು ರೈಟ್ ಸೈಡ್ ನೋಡೋಣ. ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪಾಸಿಟಿವ್ ಇಂಟೀಜರ್ ಆ್ಯಂಡ್ ಇಸ್ ಅ ಡಿವೈಸರ್ ಆಫ್ 18 ಅಂತ ಇದೆ. ಸೊ 18ನ ಡಿವೈಸ್ ಮಾಡುವಂತಹ ನಂಬರ್ಸ್ನ ಚೂಸ್ ಮಾಡಬೇಕು. ಸೊ ಆಬ್ವಿಯಸ್ಲಿ ನಾವು ಯಾವುದಕ್ಕೆ ಚೂಸ್ ಮಾಡಬಹುದು? ಆಪ್ಷನ್ 3ಗೆ ಚೂಸ್ ಮಾಡಬಹುದು. ಸೊ ಏನು ಬರಿಬೋದು? ಎ ಇಸ್ ಈಕ್ವಲ್ಸ್ ಟು 3. ನೆಕ್ಸ್ಟ್ ಕ್ವಶನ್ನು, ಎಕ್ಸ್ ಇಸ್ ಅನ್ ಇಂಟೀಜರ್, x² - 9 ಇಸ್ ಈಕ್ವಲ್ಸ್ ಟು 0. x² - 9 ಇಸ್ ಈಕ್ವಲ್ಸ್ ಟು 0 ಅಂದರೆ x² ಇಸ್ ಈಕ್ವಲ್ಸ್ ಟು 9 ಬರುತ್ತೆ. ಯಾವುದೆಲ್ಲ ಸೊಲ್ಯೂಷನ್ ಆಗುತ್ತೆ ಇದಕ್ಕೆ? 3 ಆ್ಯಂಡ್ -3. ಸೊ ಬಿ ಬಂದು 4ಗೆ ಈಕ್ವಲ್ ಆಗುತ್ತೆ, ಆಯಿತಾ? ಥರ್ಡ್ ಒನ್, ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಇಂಟೀಜರ್ ಆ್ಯಂಡ್ x + 1 ಇಸ್ ಈಕ್ವಲ್ಸ್ ಟು 1. ಇಲ್ಲೇನು ಮಾಡಬೇಕು? +1 ಆ ಕಡೆ ಶಿಫ್ಟ್ ಮಾಡಿ -1 ಆಗುತ್ತೆ. x + 1 - 1 ಕ್ಯಾನ್ಸಲ್ ಆದರೆ x ಇಸ್ ಈಕ್ವಲ್ಸ್ ಟು 0 ಬರುತ್ತೆ. ಸೊ ಆಪ್ಷನ್ 2, ಸಿ 2, ಆಯಿತಾ? ನೆಕ್ಸ್ಟ್ ಲಾಸ್ಟ್ ಒನ್, ಆಬ್ವಿಯಸ್ಲಿ ಎಕ್ಸ್ ಇಸ್ ಅ ಲೆಟರ್ ಆಫ್ ದಿ ವರ್ಡ್ ಪ್ರಿನ್ಸಿಪಲ್. ಸೊ ಅದನ್ನು ಫಸ್ಟ್ ಒನ್ನಿಗೆ ಚೂಸ್ ಮಾಡಬೇಕು. ಸೊ ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಅರ್ಥ ಮಾಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್.